ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಡ್ರಾಮಾದ ಪ್ರತಿಯೊಂದು ದೃಶ್ಯವೂ ನಮಗೆ ಒಂದು ನಮ್ಮ ಸ್ಥಿತಿಯನ್ನು ಚೆಕ್ ಮಾಡ್ಕೊಳೋದಕ್ಕೋಸ್ಕರ ನೀವು 1 ಗಂಟೆ 2 ಗಂಟೆವರೆಗೂ ಶರೀರದ ಕೇಳ್ತಾ ಇದ್ದೀರ. 1 ನಿಮಿಷದ ಒಳಗಡೆ ನಾವು ದೇಹಿ ಅಭಿಮಾನಿ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗಬೇಕಾಗಿದೆ. 1 ಮಿನಿಟ್ ಮೇ ಹೋತಾ ಹೈ ಆಗುತ್ತಾ? ಬಾರಿ ಕೇಳ್ತಾ ಇತ್ತು ಅಂದರೆ ಡಾಕ್ಟರ್ನ ಮೂಲಕ ಅವರ ಸಂಕಲ್ಪ ನಡೀತಿದೆ. 1 ನಿಮಿಷದಲ್ಲಿ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗಬೇಕಾದ್ರೆ ತಮ್ಮ ಅಭ್ಯಾಸವನ್ನು ಗೊತ್ತಾಗುತ್ತಲ್ವ. ದೇಹದ ಇದನ್ನು ಇಷ್ಟು ಮಾತು ಕೇಳಿದ್ದೀರ. ನಾವು ಆತ್ಮಿಕ ಸ್ಥಿತಿಯಲ್ಲಿ ಬಾಬಾರವರನ್ನ ಮಿಲನ ಮಾಡೋದು ಇದು ವಿಶೇಷ ಆಗಿದೆ. ಬಾಬಾರವರ ಮಕ್ಕಳದು ವರ್ತಮಾನ ಸಮಯದಲ್ಲಿ ನಾವೆಲ್ಲರೂ ಜೀವಾತ್ಮರು. ಆತ್ಮ ಜೀವದಲ್ಲಿದೆ, ತನುವಿನಲ್ಲಿದೆ. ಮನಸ್ಸು ಮತ್ತು ಶರೀರವನ್ನು 2 ಸ್ವಸ್ಥ ಇಟ್ಕೋಬೇಕು. ಇದು ಸಂಪೂರ್ಣ ಜ್ಞಾನ ಆಗಿದೆ. ಸ್ವಲ್ಪನೂ ತನುವಿನಲ್ಲಿ ಶರೀರದಿಂದ ಆಸಕ್ತಿ ಇಲ್ಲ ನಮಗೆ, ಅದರ ವ್ಯಾಲ್ಯೂ ಇದೆ ನೋಡಿ. ಪ್ರತಿಯೊಂದು ಪ್ರಕಾರದ ನಾವು ನ್ಯಾರೆ ಪ್ಯಾರೆ ಇರಬೇಕು, ಇದ್ದೀವಿ. ಶರೀರವನ್ನು ಸಹ ನಾವು ಅಮಾನತ್ ಅಂತ ತಿಳ್ಕೊಂಡಿದ್ದೀವಿ. ನಾವು ಬಾಬಾರವ್ರಿಗೆ ನಮ್ಮ ಶರೀರವನ್ನು ಕೊಟ್ಟಿದ್ದೀವಿ. ಬಾಬಾರವರು ನಮ್ಮನ್ನು ಟ್ರಸ್ಟಿಯಾಗಿ ಮಾಡಿದ್ದಾರೆ. ಗೀತೆಯನ್ನು ಕೇಳಿದ್ವಿ. ಮನಸ್ಸಿನಲ್ಲಿ ಶಕ್ತಿ ಕೊಡು, ವಾಣಿಯಲ್ಲಿ ದಾನ ಕೊಡು, ತನುವಿನಿಂದ ಕರ್ಮಯೋಗಿಯಾಗಿ ಸೇವಾ ಕೇಂದ್ರದಲ್ಲಿ ಇಲ್ಲಿ ನಾವು ಬಹಳ ಜನ ನಾವು ಸೇವಾದಾರಿಗಳು ಬಂದಿರ್ತೀವಿ. ತನುವನ್ನು ಟ್ರಸ್ಟಿಯಾಗಿ ಸಂಭಾಲನೆ ಮಾಡ್ತೀವಿ. ತನು ಮನ ಧನ ಸಂಬಂಧ ಸಂಪರ್ಕದಿಂದ ಸೇವೆ ಮಾಡ್ತೀವಿ. ಭಾಗ್ಯಶಾಲಿಯಾಗಿದ್ದೀರಾ, ಭರ್ಪೂರಾಗಿದ್ದೀರಾ. ಸದಾ ಭರ್ಪೂರ್ ಅನುಭವ ಮಾಡ್ತೀರಾ. ನಮ್ಮ ಪಾಲನೆಯು ದಾದಿಯವರಿಂದ ಆಗಿದೆ. ನಾವು ಯಾವಾಗಲೂ ಮಾತಾಡ್ತೀವಲ್ಲ, ಒಂದಲ್ಲ ಒಂದು ರೂಪದಲ್ಲಿ ದಾದಿಯವ್ರಿಗೆ ಉದಾಹರಣೆ ನಮಗೆ ಬರುತ್ತೆ. ಈ ದಿನ ಜೀವನದಲ್ಲಿ ಎಲ್ಲಿ ಸಹೋದರರು ಕುಂತಿದ್ದೀರಾ, ಈಗೆಲ್ಲ 70 ವರ್ಷದವರೆಲ್ಲ ಕುಂತಿದ್ದೀರಾ. ಮಕ್ಕಳು ಸೇವೆ ಮಾಡಬೇಕಾಗಿದೆ. ಯಾವುದೇ ಪ್ರಕಾರದ ಸೇವಾ ಬುದ್ಧಿ ಎಲ್ಲನೂ ಅಲ್ದಾಡೋ ಅವಶ್ಯಕತೆ ಇಲ್ಲ. ದಾದಿ ಜಾನಕಿದಿ ಅವರು ಬ್ರಹ್ಮಬಾಬಾ ಸಮಯದಲ್ಲೇ ಕೆಲವರು ಒಳ್ಳೊಳ್ಳೆ ಈಗೆಲ್ಲ ಅವರು ಬಂದಿದ್ದಾರೆ. ಹಾಂಗ್ಕಾಂಗ್ನಲ್ಲಿದ್ದಾರೆ, ಭಾಳ ಜಾಗದಲ್ಲಿದ್ದಾರೆ.
ದಾಲ್ ರೋಟಿ ತಿನ್ನೋದಕ್ಕೆ ದೇವಲ್ಲ, ದಾಲ್ ರೋಟಿ ಅಂತೂ ತಿನ್ನೋಕ್ಕಂತೂ ಇದೆ. ನೌಕರಿ ಏನಕ್ಕೆ ಮಾಡ್ತೀಯಾ ಅಂತ ಕೇಳೋರು. ಬಾಬಾರವರ ಸೇವೆ ಮಾಡಿ ಅಂದರು. ಆ ದಿನಗಳಲ್ಲಿ ಮ್ಯೂಸಿಯಂ ಮಾಡಿದ್ರು. ನೀವೆಲ್ಲ ನೋಡಿದ್ದೀರಲ್ವ. ಲಿಟ್ರೇಚರ್ ಸಂಭಾಲನೆ ಮಾಡೋದು, ವಿಸಿಟರ್ ಜೊತೆ ಇರ್ತಾರೆ. ಕೆಲವರು ಒಳ್ಳೊಳ್ಳೆ ಪರಿವಾರದವರು ರಾಯಲ್ ಆಗಿ ಬಾಬಾರವ್ರಿಗೆ ಆಫರ್ ಮಾಡಿದರು. ಒಳ್ಳೊಳ್ಳೆ ಪ್ರಬಂಧ ಇರೋರು ಎಲ್ಲ ಮಾಡೋರು. ಯಾಕೆಂದರೆ ಅವ್ರಿಗೇನು ಕರೋಡ್ಪತಿಗಳು, ಅವರು ಒಂದು ಜೀವನದಲ್ಲಿ ಲಕ್ಷ್ಯ ಅನ್ನೋದು ಇಟ್ಕೊಂಡ್ರು. ಆವಾಗ ಅವ್ರು ಮಾಡಿದ್ರು. ಯಾಕೆಂದರೆ ದಾದಿಯವರು ಅಷ್ಟು ಅಟ್ರಾಕ್ಷನ್. ಅವ್ರು ಹೇಳಿದ ತಕ್ಷಣ ಬಾಬಾರವರು ಮುಖಾಂತರ ಅವ್ರಿಗೆ ಶಕ್ತಿ ತುಂಬಿದ್ರು. ಯಾವುದೇ ಪ್ರಕಾರದ ವ್ಯಾಪಾರ ಇರಲಿ, ಏನೇ ಇರಲಿ, ಅದು ತಮ್ಮ ಜೀವನವನ್ನು ಈಶ್ವರ್ಯ ಜೀವನದಲ್ಲಿ ಅಳವಡಿಸಿ ಬಾಬಾರವರು ಶ್ರೀಮತದಂತೆ ಮರ್ಯಾದಾಪೂರ್ವಕವಾಗಿ ಪ್ರಕಾರ ಈಶ್ವರ ಜೀವನ ನಡೆಯುತ್ತಲ್ಲ, ಬಾಬಾರವರು ನಮ್ಮ ಪಾಲನೆ ಜವಾಬ್ದಾರಿನ ತಗೊಳ್ತಾರೆ. ನಾವು ಮನಮತ ಪರಮತ ಅವರ ಸಲಹೆ ಇವ್ರ ಸಲಹೆ ಅಂತ ತಗೊಂಡ್ರೆ ನಮ್ಮ ಜವಾಬ್ದಾರಿ ನಾವೇ ತಗೋಬೇಕಾಗ್ತದೆ. ಹೇಳುವಂಥ ಭಾವನೆ ಏನು ಅಂದರೆ, ನಾವಿಗೆ ಬಾಬಾರವರು ಭಾಗ್ಯದ ಖಾತೆಯನ್ನು ಬಾಬಾರವರು ನಮಗೆ ರಾಜ್ಯವನ್ನು ಕೊಡ್ತಾರೆ, ಭಾಗ್ಯವನ್ನು ಕೊಡ್ತಾ ಇದ್ದಾರೆ. ಸಂಗಮ ಯುಗದಲ್ಲಿ ನಮ್ಮ ರಾಜ್ಯ ಶುರು ಆಗುತ್ತೆ, ಸ್ವರಾಜ್ಯ. ಚಿಕ್ಕ ವಯಸ್ಸಿನಲ್ಲೇ ಎಲ್ಲದಕ್ಕಿಂತ ಮೊದಲು ಕರಾಚಿಯಿಂದ ಭಾರತದಲ್ಲಿ ಬಂದ್ವಿ. 1951ರಲ್ಲಿ ದಾದಿಯವರಿದ್ದರು. 30-35 ವರ್ಷ ಇದ್ವಿ ನಾವು. ಪಾಕಿಸ್ತಾನದಿಂದ ಬಂದ್ವಿ, ದೆಹಲಿಯಲ್ಲಿ ಬಂದ್ವಿ. ಬಹಳ ಜನ ನಮಗೆ ಗೊತ್ತಿರಲಿಲ್ಲ. ನಮ್ಮ ಲೌಕಿಕದ ಒಂದು ಸಹೋದರಿ ಬಂದರು. 11 ವರ್ಷ ಆಯಿತು ನನಗೆ. ಆವಾಗ ಅವರನ್ನು ನೋಡಿ ನನಗೆ ಅಷ್ಟು ಆಕರ್ಷಣೆ ಆಯಿತು. ಆದರೆ 16 ವರ್ಷ ವಯಸ್ಸಿನಲ್ಲೇ ನಾವು ಕೋರ್ಸ್ ತಗೊಂಡಿದ್ವಿ. ಏಕೆಂದರೆ ಸಹೋದರಿಯವರು ಕರಾಚಿಯಿಂದ ಬಂದಿದ್ದೇವೆ, ಹಿಂದಿ ಮಾತನಾಡ್ತಾಯಿದ್ವಿ. ಬಾಬಾರವರು ಯಜ್ಞದಲ್ಲಿ ಸಿಂಧಿಯಲ್ಲಿ ಮಾತಾಡ್ತಿರಲಿಲ್ಲ, ಹಿಂದಿ ಒಳಗೆ ಮಾತನಾಡೋರು. ಬಾಬಾರವರು ಮುರಳಿಯನ್ನು ಹಿಂದಿ ಒಳಗೆ ನೋಡ್ತಾಯಿದ್ರು. ಅಲ್ಲಿ ಮುರಳಿ ಬರೆದಿರೋದು ಸಿಂಧಿ, ಆದರೆ ಹೇಳೋರು ಹಿಂದಿ. ಸೇವಾ ಕೇಂದ್ರ ಕೇಳಿದ್ರು. ಕಾನ್ಪುರದಲ್ಲಿ ತೆಗೆದರು, ಬಾಂಬೆಯಲ್ಲಿ ತೆಗೆದರು. ಬಾಬಾ ನಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ಹೇಗೆ ಸಹೋದರಿಯರನ್ನು ಕರ್ಕೊಂಡು ಹೋಗ್ತಾಯಿದ್ರು, ಆ ಭಾಷಣ ಮಾಡೋದು ಹೇಗೆ ಪರಿಚಯ ಕೊಡ್ತಾಯಿದ್ರು, ಸಂಸ್ಥೆಯ ಪರಿಚಯನ ಕೊಡ್ತಾಯಿದ್ರು. ಈ ರೀತಿಯಿಂದ
ದಾದಿಯವರ ಜೊತೆ ನಾವೆಲ್ಲ ಸೇವೆಯನ್ನು ಆರಂಭ ಮಾಡಿದ್ವಿ. ಮತ್ತು ತ್ರಿಕಾಲದರ್ಶಿ ತಂದೆ ಇದ್ದಾರೆ, ವಿಶ್ವ ಕಲ್ಯಾಣವನ್ನು ಮಾಡಬೇಕಾಗಿದೆ. ವಿಶ್ವಪಿತ ಆಗಿದ್ದಾರೆ. ಬಾಬಾರವರಿಗೆ ಶುರುವಿನಿಂದ ಪ್ಲ್ಯಾನ್ ನಡೀತಾ ಇತ್ತು, ಯೋಜನೆ ನಡೀತಾ ಇತ್ತು. ಬೇಹದ್ದಿನ ತಂದೆ ಆಗಿದ್ದಾರೆ. ಬಾಬಾರವರ ಕಮರೆ ಯಾವಾಗಲೂ ಬಾಗಲ್ ಇತ್ತು, ಅಲ್ಲಿ ಒಂದು ಮಂಚ ಇತ್ತು. ಬಾಬಾರವರು ಸಂಜೆ ಸ್ವಲ್ಪ ಥಂಡಿ ಇದ್ದಾಗ ಬಂದು ಕುಂತ್ಕೊಳ್ತಾಯಿದ್ರು. ನಾವು ನಮ್ಮ ಮಕ್ಕಳಿಗೆಲ್ಲ ಇಡೀ ವಿಶ್ವದ ಸಕಾಶವನ್ನು ಕೊಡ್ತಾಯಿದ್ರು. ಆ ಸಮಯದಿಂದ ಇಡೀ ವಿಶ್ವದಲ್ಲಿರುವ ಆತ್ಮಗಳಿಗೆ ಆ ದಿನಗಳಲ್ಲೂ ಕೆಲವು ಧರ್ಮದವರಿಗೆ ಒಳ್ಳೊಳ್ಳೆ ಧರ್ಮದವರು ಬಾಬಾರವ್ರನ್ನ ಮಿಲನ ಮಾಡೋಕ್ಕೆ ಬರೋರು. ಬಾಬಾರವರು ಸಂಕಲ್ಪದಿಂದ ರಚನೆಯನ್ನು ಶುರು ಮಾಡಿದ್ರು. ಬಾಬಾರವರು ಬಹಳ ಒಳ್ಳೆಯ ವಿಶೇಷತೆಯನ್ನು ನಾವೆಲ್ಲ ಜ್ಞಾನದಲ್ಲಿ ಬಂದ್ವಿ. ಇಷ್ಟು ಕಾರೋಬಾರ್ ಇತ್ತು, ವ್ಯವಸ್ಥೆ ಇತ್ತು, ಎಲ್ಲ ಮಾಡಿದರು, ಎಲ್ಲ ಇತ್ತು. ಆದರೆ ನಾವು ಬ್ರಹ್ಮ ಬಾಬಾರವ್ರನ್ನು ಫಾಲೋ ಮಾಡೋಕ್ಕಾಯಿತು. ಬಾಬಾರವ್ರು ಏನು ಮಾಡಿದ್ರು? ಬಾಬಾರವರು ಸಮರ್ಪಿತ ಆಗಿದ್ದರು. ಅದು ಏನು ಮಾಡಿದರು? ಎಲ್ಲದಕ್ಕಿಂತ ಮೊದಲು ಬಾಬಾರವರು 8 ಅಕ್ಕಂದಿರ ಒಂದು ಟ್ರಸ್ಟ್ ಮಾಡಿದ್ರು. ಎಲ್ಲ ದಾದಿಯವ್ರದ್ದು ಫೌಂಡೇಶನ್ ಟ್ರಸ್ಟ್ ಮಾಡಿ ಬಾಬಾರವರು ಅವ್ರಿಗೆ ಪ್ರತಿಯೊಂದು ಪ್ರಕಾರದ ಸಮರ್ಪಿತರನ್ನಾಗಿ ಮಾಡಿದ್ರು, ಜವಾಬ್ದಾರಿಯನ್ನಾಗಿ ಮಾಡಿದ್ರು. ಬಾಬಾರವರ ಜೊತೆ ತಾವೆಲ್ಲರೂ ಕೇಳ್ತಾಯಿದ್ರಿ. ವಿಶ್ವ ಕಿಶೋರ್ ಬಾಯಿ, ದೊಡ್ಡವರು, ಬಾವು ಅಂದರೆ ಬಾಯಿ, ವಿಶ್ವ ಕಿಶೋರ್ ಬಾಯಿ. ಈಶ್ವರತನ್ ದಾದಾ, ಚಂದ್ರಹಾಸ್ ದಾದವರು, ಆನಂದ್ ಕಿಶೋರ್ ದಾದವರು, ಈಶ್ವರತನ್ ದಾದವರು ಅಕೌಂಟ್ ಕೆಲಸ ಮಾಡೋರು. ವಿಶ್ವ ಕಿಶೋರ್ ದಾದು ಸಾರಿ ಖರೀದಾರಿ ಮಾಡ್ತಾಯಿದ್ರು. ಯಜ್ಞದಲ್ಲಿ ಏನೇ ಭಾಗದಾಗರು ಖರೀದಿ ಮಾಡೋರು, ಅವರ ಪ್ರಬಂಧ ಮಾಡೋರು. ಆನಂದ ಕಿಶೋರ್ ದಾದಾರವರು ಥ್ಯಾಂಕ್ ಯು ಬಾಬಾ. ಮೊದಲು ಅಮೇರಿಕಾಗೆ ಹೋದಾಗ ಹಾಕೋದು
ಅಲ್ಲಿ ಯಾವುದೇ ಒಂದು ಸಹಯೋಗ ಇರ್ತಿರಲಿಲ್ಲ. ನಡ್ಕೊಂಡು ನಡ್ಕೊಂಡು ಬ್ಯಾಂಕಿಗೆ ಹೋಗ್ತಾರೆ. ಅವರು ಇಂಡಿಯಾದಲ್ಲಿ ಯಾವತ್ತೂ ಬ್ಯಾಂಕಲ್ಲಿ ಹೋಗ್ತಾ ಇರಲಿಲ್ಲ. ಆದರೆ ಅಲ್ಲಿ ಮತ್ತೆ ಮತ್ತೆ ಅಲ್ಲಿ ಬ್ಯಾಂಕಿಗೆ ಹೋದು ಅಲ್ಲಿ ಹೋದ್ಮೇಲೆ ಬ್ಯಾಂಕಿಗೆ ಹೋದ್ಮೇಲೆ ಏನು ವಿಶೇಷತೆ ಇದೆ ನಮ್ಮಲ್ಲಿ ಸ್ವಯಂ ತಿಳ್ಕೊಂಡಿದ್ದಾರೆ. ಅಂದರೆ ಪ್ರಕಾಶ್ ಮಣಿ ಜಾತಿ ಹೇಳ್ತಾ ಅದು ಕೀ ಹಿಡ್ಕೊಂಡು ಎಲ್ಲೂ ಹೋಗಬೇಡಿ, ಕೀ ಹಿಡ್ಕೊಂಡು ಓಡಾಡಬೇಡಿ ಅಂತ. ಮತ್ತು ಕೀನ ಯಾರಿಗೂ ಕೊಡೋಕೆ ಹೋಗ್ಬಿಡಿ. ಮತ್ತು ಯಾರಿಗಾರು ಕೊಟ್ಟಾಗ ಏನು ಯಜ್ಞದಲ್ಲಿ ಫರ್ಕ್ ಆಗುತ್ತೆ, ಬೇರೆ ಆಗುತ್ತೆ. ಕೀ ಹಿಡ್ಕೊಂಡು ಓಡಾಡ್ಕೋಬೇಡಿ, ಕೀ ಯಾರಿಗೂ ಕೊಡೋಕೋಬೇಡಿ. ನಾವು ಯಾವುದೇ ಮಾತಲ್ಲಿ ಯಾವುದು ಅಣ್ಣಂದಿರಾಗಲಿ ಅಕ್ಕಂದಿರಾಗಲಿ ನಿಮಿತ್ತ ಆಗಲಿ ಪ್ರತಿ ಮಾತಿನಲ್ಲಿ ಒಂದು ಗಮನ ಇರಲಿ. ದಾದಿ ಪ್ರಕಾಶ್ ಮಣಿ ಅಂತಿಮ ಸಮಯದಲ್ಲೂ ಅಂದರೆ ಭೋಜನ ಏನು ಮಾಡಬೇಕು ಏನು ಎಲ್ಲನೂ ಕೇಳ್ತಾ ಅದು. ಈಗಲೂ ಕೂಡ ಏನು ದಾದಿ ಕಾಟೇಜಿಂದ ಏನು ಭೋಗ ಮಾಡಬೇಕು ಏನು ಅಂತ ಇದು ಬರುತ್ತೆ, ಇನ್ಸ್ಟ್ರಕ್ಷನ್ ಬರುತ್ತೆ. ಹೇಗೆ ದಾದಿ ಪ್ರಕಾಶ್ ಮಣಿಜಿ ಇಡೀ ಪ್ರಪಂಚದಲ್ಲಿ ಅಡ್ಮಿನಿಸ್ಟ್ರೇಷನಲ್ಲಿ ವ್ಯವಸ್ಥೆಯಲ್ಲಿ ನಂಬರ್ 1 ಆಗಿದ್ದು ಪ್ರಕಾಶ್ ಮಣಿ ದಾದಿಯವರು. ಇಷ್ಟು ಸರಳ ರೀತಿಯಲ್ಲಿ ದಾದಿ ಸಂಭಾಳನೆ ಮಾಡ್ತಾ ಇರೋದಂದರೆ ಶಾಂತಿವನ ಆ ಸಮಯದಲ್ಲಿ ಆಗಬೇಕಾದ್ರೆ ಆಗ ಇವರೆಲ್ಲ ಅಂದರೆ ದೀದಿ ವಿದೇಶದಿಂದ ಬರಬೇಕಾಗ್ತದೆ. ಆಗ ಚಕ್ಕರ್ ಹೊಡೆಯೋಕ್ಕೆ ದಾದಿ ಜೊತೆ ಕೂತ್ಕೊಳ್ಳೋಕ್ಕೆ ಓಂ ಶಾಂತಿ ಭವನಕ್ಕೆ ಹೋಗ್ತಾಯಿದ್ರು. ಓಂ ಶಾಂತಿ ಭವನದಲ್ಲಿ ಗಾಡಿ ಹೋಗ್ಬೇಕಾದ್ರೆ ನಿಲ್ಲಿಸಿದ್ರು. ಒಬ್ಬರು ಅಣ್ಣ ಹೋಗ್ತಾಯಿದ್ರು. ಅಂದರೆ ಕೇಳ್ತಾರೆ, 10,000 ಜನಕ್ಕೆ ಎಷ್ಟು ಆಹಾರ ಪದಾರ್ಥ ಎಷ್ಟು ಬೇಕಾಗುತ್ತೆ ಅಂತ ಕೇಳ್ತಾರೆ. ಏನು ಮಾಡ್ತೀರಾ ಅದನ್ನು 10 ಗುಣದಷ್ಟು ಜಾಸ್ತಿ ಮಾಡಿ. ಟೋಲಿ ಏನು ಮಾಡ್ತೀರಾ 10 ಗುಣನ ಏನು ಹೆಚ್ಚಿಸಿ ಅಂತ. ಇವರು ಅಕ್ಕವರು ಕೇಳ್ತಾರೋ. ದಾದಿನೂ ಈಸಿ ಅಣ್ಣವರು ಕೂಡ ಅದನ್ನು ಓಕೆ ದಾದಿ ಮಾಡಿಕೊಡ್ತೀವಿ ಹೀಗೆ ಹೆಚ್ಚಿಸ್ತಾ ಇದ್ರು. ಬಹಳ ಸರಳ ರೀತಿಯಲ್ಲಿ ವ್ಯವಸ್ಥೆಗಳನ್ನು 10,000ವರೆಗೂ 1,000ದಿಂದ 10,000ವರೆಗೂ ಇರಿಸಿದರು. ಇಲ್ಲಿ ಏನು 20,000 ಭೋಜನ ಮಾಡ್ತಾರೆ. ಬಟ್ ದೊಡ್ಡ ದೊಡ್ಡ VIP ಬರ್ತಾ ಇರ್ತಾರೆ. ಕೆಲವರು ದೊಡ್ಡ ದೊಡ್ಡ ಕಂಪನಿಯ ಮಾಲೀಕರು, ಡೈರೆಕ್ಟರ್ಸು ಅಂದರೆ ಮೀಟ್ ಮಾಡೋಕ್ಕೆಲ್ಲ ಬರ್ತಾರೆ. ಕೇಳ್ತಾರೆ ಇದೆಲ್ಲ ಹೇಗಾಗುತ್ತೆ, ಈ ವ್ಯವಸ್ಥೆ ಹೇಗಾಗುತ್ತೆ ಅಂತೆಲ್ಲ ಕೇಳ್ತಾರೆ ದೀದಿಯವ್ರಿಗೆ. ಅವ್ರು ಹೇಳ್ತಾರೆ ಬಾಬಾ ಅವರು ಎಲ್ಲರಿಗೂ ಸೇವೆಯ ಭಾಗ್ಯ, ಭಾವನೆ, ಸ್ವಚ್ಛತೆ ಎಲ್ಲ ಮಾತುಗಳ
ಎಲ್ಲ ಬಾಬಾ ಅವರೇ ಹೇಳ್ಕೊಟ್ಟಿದ್ದಾರೆ. ಏನು ಏನು ಚಿಕ್ಕ ಟ್ರಸ್ಟ್ ಆಗಲಿ, ಸಂಘಟನೆ ಆಗಲಿ, ಅಕ್ಕವ್ರಿಗೆ ಜಾನಕಿ ದಾದಿ ಅವರು ಐ ಟಿ ಡಿಪಾರ್ಟ್ಮೆಂಟ್ ಆಗಲಿ, ಪಬ್ಲಿಷ್ ಆಗಲಿ ಎಲ್ಲನೂ ಇವ್ರ ಮೂಲಕ ಮಾಡಿಸ್ತಾಯಿದ್ದು. ಏನು ಸ್ಟಾರ್ಟಿಂಗಿಂದ ಮೊಬೈಲ್ ಏನು ಕನೆಕ್ಟಿವಿಟಿ ಯಾವುದು ಮಾಡ್ತಾಯಿಲ್ಲ, ಶಿಂಕ್ ಆಗ್ತಾಯಿದ್ದು. ಹೇಗೆ ಅವ್ರಿಗೆ ಕೆಲವರೆಲ್ಲ ಐ ಟಿಲಿ ಕೆಲಸ ಮಾಡೋರು, ಹೆಚ್ಚು ಓದಿರೋರು ಅವರೆಲ್ಲ ಬರ್ತಾಯಿದ್ರು, ಸಲಹೆ ಕೇಳ್ತಾಯಿದ್ರು, ಸಲಹೆ ನೀಡ್ತಾಯಿದ್ರು. ಮತ್ತು ನೀವು ಮಾಡಿ ದೀದಿ ಅವರಿಂದ ಕೊಡ್ತೀನಿ, ಸಲಹೆ ಕೊಡ್ತೀವಿ ಅಂತ ಹೇಳ್ತಾರೆ. ಒಂದು ಲಾಯರ್ ಆಗಬೇಕು, ಒಂದು ಅಕೌಂಟೆಂಟ್ ಇರಬೇಕು, ಒಂದು ಮೀಡಿಯಾದವ್ರು ಇರಬೇಕು, ಎಲ್ಲ ವರ್ಗದವರು ಒಬ್ಬೊಬ್ಬರು ಎಕ್ಸ್ಪರ್ಟ್ ಇರಬೇಕು. ಅಕೌಂಟೆಂಟು ಬ್ರಾಹ್ಮಣ ಆಗಿರಬೇಕು, ಡಾಕ್ಟರು ಇದನ್ನು ಅವರು BK ಬ್ರಾಹ್ಮಣ ಆಗಿರಬೇಕು, ಲಾಯರು ಕೂಡ BK ಬ್ರಾಹ್ಮಣ ಆಗಿರಬೇಕು. ಯಾಕಂದರೆ ಈಗಿನ ದೊಡ್ಡ ಅಕೌಂಟೆಂಟ್ ಏನಿದ್ದಾರೆ ಪ್ರಪಂಚದಲ್ಲಿ ಏನು ಮನೆಗೆ ಮತ್ತು ಇನ್ನೇನು ಲೋನ್ ತೊಗೊಳ್ತಾರೆ. ಅಂದರೆ ಮೊದಲೆಲ್ಲ ಮನೆಗಳೆಲ್ಲ ಬಾಬನ ಮನೆಗಳೆಲ್ಲ ರೆಂಟ್ಗೆ ಇರ್ತಾಯಿತ್ತು. ಸೇವೆ ಹೆಚ್ಚುತ್ತಾ ಹೇಗಾಗುತ್ತೆ ರೆಂಟ್ ಕಟ್ಕೊಂಡು. ಹಾಗೆ ಅಂದರೆ ಕೆಲವೊಮ್ಮೆ ಏನಾಗುತ್ತೆ, ಇದ್ದಾಗ ಸಂಖ್ಯೆ ಜಾಸ್ತಿ ಆಗ್ತಾಯಿತ್ತು, ಮತ್ತು ಮನೆ ಮಾಲೀಕರು ಖಾಲಿ ಮಾಡಿ ಅಂತ ಕೆಲವೆಲ್ಲ ಈ ರೀತಿ. ಆಗ ಅಂದರೆ ಆಗಲ್ಲ, ಆಮೇಲೆ ಖರೀದಿ ಮಾಡಿ ಅಂತ ಹೇಳೋದು. ಸೇವೆನೂ ಹೆಚ್ಚುತ್ತಾಯ್ತಲ್ವಾ. ಬಾಬಾ ಪರ್ಮಿಷನ್ ಕೊಟ್ಟರು, ಈಗ ಮನೆ ತೊಗೊಬೋದು ಅಂತ, ಖರೀದಿ ಮಾಡ್ಬೋದು, ಲೋನು ತೊಗೋಬೋದು. ಈ ರೀತಿ ಸಹಯೋಗಿಯಾಗಿ ಎಷ್ಟು ಧೈರ್ಯ ಇದು. ಆ ರೀತಿಯಲ್ಲಿ ನಾವು ಅಂದರೆ ಮನೆ ಮಾಡಿ, ಬಾಬನ ಮನೆ ಮಾಡಿ, ಇಂಥ ಜೊತೆಗಾರರನ್ನ ಇಟ್ಕೊಳ್ಳಿ. ಇಂಥ ಜೊತೆಗಾರರನ್ನ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಹೇಗೆ ಬಾಬಾದು ಶ್ರೀಮತ ಏನಾಗಿದೆ, ಸುಮ್ಮತಿ ಆಗಿದೆ, ಎಲ್ಲ ಮಾತುಗಳಲ್ಲಿ ಹೇಗೆ ನಿರ್ಣಯ ತಗೊಬೇಕು ಎಲ್ಲ ಕೇಳ್ತಾನೂ ಕೂಡ ಸಹ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಸರಿ, ಯಾವುದು ಮಾಡಬೇಕು. ಏನು ಪ್ರಕಾಶ್ ಮಣಿದು ಹೇಗೆ ಫಾರಿನಿಂದ ದೀದಿಯವರು ಟೀಮ್ ಎಲ್ಲ ಬರ್ತಾರೆ, ಅಂದರೆ ದೋಷ ಮಾಡ್ತಾಯಿದ್ರು. ಒಂದು ದೋಷ 12 ಪೈಸಾ ಹಲ್ವಾ 85 ಪೈಸಾ, ಏನು ಪೂರಿ ಪೆಟ್ಲ ಎಲ್ಲನೂ ರೇಟು ಎಲ್ಲ ಬರ್ಕೊಳ್ತಾರೆ ಡೈರಿಲಿ. ಇದು 20 ಪೈಸಾ, ಒಂದು 50 ಪೈಸಾ, ಇದು 40 ಪೈಸಾದಲ್ಲಿ ಆಗುತ್ತೆ ಅಂತ. ಪೂರಿ ಯಾವಾಗಲೂ ತಿನ್ನೋದನ್ನು ಪೂರಿ ತಿಂತಾರೆ, ಅದು ಆರೋಗ್ಯಕ್ಕೂ ಹಾನಿ ಅಂತ ಬೇರೆನೂ ಡಿಶಸ್ ಮಾಡ್ತಾರೆ. ವ್ಯವಸ್ಥೆಯ ಕೆಪಾಸಿಟಿ ಏನಿತ್ತು, ಬಾಬಾ ದೇವರು ಡಿಪಾರ್ಟ್ಮೆಂಟ್ ವೈಸ್ ಮಾಡೋದು. ಆ ಸಮಯಗಳಲ್ಲಿ ಸೂರ್ಯಬಾಯಿ ಬಂದಿದ್ದು, ಅವರು ಚಿಕ್ಕ ಕುಮಾರಾಗಿರು. ಎಷ್ಟು ಕ್ಯಾಂಪಸ್ ಇದೆ ಜ್ಞಾನ ಸರೋವರದಲ್ಲಿ, ಪಾಂಡವನಾಗಲಿ,
ಹಾಸ್ಪಿಟಲ್ ಆಗಲಿ ಏನು ಆಹಾರ ಏನು ಊಟ ಎಲ್ಲ ಹೋಗುತ್ತೆ, ಏನಾಗುತ್ತೆ, ಏನು ಬ್ರಹ್ಮ ಭೋಜನ ಆಗಬೇಕು, ಏನು ಭೋಜನ ಆಗಬೇಕು, ಎಲ್ಲ ಪ್ರೋಗ್ರಾಮ್ ಎಲ್ಲ ಯಾರು ನಿಮಿತ್ತ ಆಗಿದ್ದಾರೆ ಅವ್ರಿಗೆ ಎಲ್ಲ ರೀತಿಯ ಅನುಭವ ಇದೆ. ಒಳ್ಳೆ ಜೊತೆಗಾರರು ಸೇವೆಗೆ ಯೂಸ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರಬೇಕು. ಮೊದಲೆಲ್ಲ 1 ಮಂತು 2 ಮಂತು 3 ಮಂತ್ಸ್ ಎಲ್ಲ ಇರ್ತಾಯಿದ್ರು. ಹೀಗೆ ಡಾಕ್ಟರ್ ಸುದೇಶ್ ದಿದಿ, ಜಯಂತಿ ದಿದಿ ಅವರೆಲ್ಲ ಆಚೆ ಇರ್ತಾಯಿದ್ರು, ಏನು ಡ್ಯೂಟಿ ಕೊಟ್ಟಿದ್ರು, ಅಲ್ಲಿ ಇದ್ದು ಸೇವೆ ಮಾಡ್ತಾಯಿದ್ರು. ವಿದೇಶಗಳಲ್ಲಿ ಇಷ್ಟು ಯಾವ ರೀತಿ ವ್ಯವಸ್ಥೆ ಮಾಡೋದು ಅಂದರೆ ಏನು ಇಲ್ಲ ಅಂದ್ರೂ ಯಜ್ಞ ಚೆನ್ನಾಗಿ ನಡಿಬೇಕು, ಏನು ಎಲ್ಲ ವ್ಯವಸ್ಥೆ ನಡೀತಾ ಇರಬೇಕು. ಪ್ರಾರಂಭದಿಂದ ಮೊದಲು ಡೆಲ್ಲಿಲಿ ಸೆಂಟರ್ ಇರ್ತಾಯಿದ್ದು. ಬಾಬಾ ಚಾಲೆಂಜ್ ಮಾಡೋಕ್ಕೆ ಇಷ್ಟಪಡ್ತಾಯಿದ್ದು, ಅಂದರೆ ದೊಡ್ಡಕ್ಕಿಂತ ದೊಡ್ಡ ಸೆಂಟರ್, ಎಂಬ್ಯಾಸಿಸ್ ಸೆಂಟರ್ ಗೌರ್ಮೆಂಟಿಂದ, ಮಿನಿಸ್ಟ್ರಿಯಿಂದ ದೊಡ್ಡ ಸೆಂಟರ್ ಆಗಬೇಕಾಗಿದೆ. ಒಂದು ಸೆಂಟರ್ ಸಿಗುತ್ತೆ, ಅಂದರೆ ದೀದಿಗೆ ಒಂದು ನಿಮಂತ್ರಣ ಬರುತ್ತೆ, ಇಲ್ಲಿ ಬಂದು ಮಾಡಿ ಅಂತ. ನೀನು ಬುದ್ಧು ಆಗಿದ್ದಾರೆ, ಯಾಕೆ ಪ್ರೀತಿಯಿಂದ ಹೇಳ್ತಾರೆ ಬುದ್ಧು ಅಂತ. ನಿಮಗೆ ಎಲ್ಲಾದರೂ ಅಂಗಡಿ ಓಪನ್ ಆಗುತ್ತೆ ಅಂದರೆ 2 ಮಾತುಗಳು ಬೇಕು. ಇದು ಅಂಗಡಿ ಯಾರ್ದೋ, ನೀವೇ ಅಂಗಡಿ ಮಾಲೀಕ ಆಗಿದ್ದೀರಾ, ನಾವೆಲ್ಲ ಮ್ಯಾನೇಜರ್ಸ್ ಆಗಿದ್ದೀರಾ ಅಂತ ಹೇಳೋದು. ಮೊದಲು ಅಂಗಡಿ ಓಪನ್ ಆಗುತ್ತೆ, ಒಳ್ಳೆ ಮ್ಯಾನೇಜರ್ ಇರಬೇಕು, ಒಳ್ಳೆ ಸೇಲ್ಸ್ ಪರ್ಸನ್ ಬೇಕಾಗುತ್ತೆ, ಪ್ರಮೋಟ್ ಮಾಡೋಕ್ಕೆ. ಏನು ಬಾಬಾ ಟ್ರೈನಿಂಗ್ ಕೊಟ್ಟಿದ್ದಾರೆ, ಲೆಸನ್ ಕಳಿಸಿದ್ದಾರೆ, ಅದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ. ಸೆಂಟರ್ ಏನಾಗುತ್ತೆ, ಮಾಲೀಕ ಯಾರು ಮಾಲೀಕರು ನಾನಲ್ಲ, ಅಂದರೆ ನಾನು ಟ್ರಸ್ಟೇ ಆಗಿದ್ದೀನಿ ಅಂತ. ಬಾಬನಿಂದ 1969ರಿಂದ ಕಲಿತಾ ಹೋದು ದೃಷ್ಟಿಯಾಗಿರಬೇಕು, ಸೇವೆ ಮಾಡಲಿ. ಬಾಬಾ ಹೇಳ್ತಾರಲ್ವಾ, ಬಾಬಾನ ಜವಾಬ್ದಾರಿ ಅಲ್ವಾ, ನಡೀತಾ ಹೋಗುತ್ತೆ. ಹೇಗೆ ನಾವು ಪ್ರತಿ ಸೇವೆಯಲ್ಲಿಯೂ ಅವರೇ ಇರ್ತಾರೆ, ಬಾಬಾ ಇರ್ತಾರೆ, ಮ್ಯಾನೇಜರು ಇರ್ತಾರೆ, ಸೇಲ್ಸ್ ಪರ್ಸನ್ನು ಇರಬೇಕಾಗುತ್ತೆ. ಆಗ ಅಂಗಡಿ ಕ್ಲೋಸ್ ಆಗಲ್ಲ. ಇದು ಹಳೆ ಮಾತಾಗಿದೆ. ಟ್ರೈನಿಂಗ್ ಸಮಯದಲ್ಲಿ ಇದನ್ನೆಲ್ಲ ಡಿಸ್ಕಷನ್ ಮಾಡಿದ್ದು. ಏನು ಸಾಥಿ ಸಹಯೋಗಿ ಆಗಿದ್ದಾರೆ, ಸೆಂಟ್ರಲ್ಲಿರ್ತಾರೆ. ಈಗಿನ ಮಕ್ಕಳೆಲ್ಲ ಕ್ವಾಲಿಫೈಡ್ ಮಕ್ಕಳಾಗಿದ್ದಾರೆ. ಟೀಚರ್ಸ್ ಎಲ್ಲ ಯಜ್ಞದ ನಿಯಮಗಳು, ಸಂಯಮ, ಮರ್ಯಾದೆಗಳು ಗೊತ್ತಾದ್ರೂ ಅವರಿಗೆ ನಿಮಿತ್ತ ಮಾಡ್ತಾರೆ.
ಕಾರ್ಯದ ವೃದ್ಧಿ ಆಗುತ್ತೆ. ಬಹಳ ವ್ಯವಸ್ಥಿತವಾಗಿ ನಡೀತಾ ಹೋಗುತ್ತೆ. ಕೆಲವು ಮಾತುಗಳು ಓಂ ಶಾಂತಿ. ಟ್ರಾಫಿಕ್ ಕಂಟ್ರೋಲ್ ದೊಡ್ಡ ಶಕ್ತಿ ಏನಾಗಿದೆ? ಸಹಯೋಗ ಕೊಡೋದು, ಸಹಯೋಗ ತಗೊಳ್ಳೋದು. ಯೋಗಿ ಸಹಯೋಗಿ. ನಾವು ಏನು ಮಕ್ಕಳು ಸಹಯೋಗಿಯಾಗಿದ್ದೀವಿ. ಕೆಲವು ವ್ಯಕ್ತಿಗಳ ರೀತಿ ಅಲ್ವಾ ಸಹಯೋಗಿ ಅಂತ ಕಾಂಟೆಕ್ಸ್ಟ್ ಆಗಿ ಸಹಯೋಗ ಕೊಡೋದು. ಸದಾ ರೆಡಿಯಾಗಿರಿ. ಯಜ್ಞ ಸೇವೆಯಲ್ಲಿ ಸಹಯೋಗ ಕೊಡೋದು, ರೆಡಿಯಾಗಿರಿ. ಯಾವಾಗಲೂ ಸಹಯೋಗ ತೊಗೊಳ್ಬೇಕಾಗುತ್ತೆ. ಕೆಲವೊಮ್ಮೆ ನಾವು ಈ ರೀತಿ ಹೇಳ್ತಾ ಇದ್ದೀವಿ, ಅಕೌಂಟ್ಸ್ಗಾಗಿ ಸಹಯೋಗ ಬೇಕಂದರೆ ತೊಗೊಳ್ಳಿ. ಏನು ಸಹಯೋಗ ಬೇಕಾಗಿದೆ? ಏನು ಎಲ್ಲಿ ಬೇಕಾಗುತ್ತೆ? ದೊಡ್ಡ ಸಂಸ್ಥೆ ಆಗಿದೆ. ನಾವು ಎಷ್ಟು ಇಡೀ ವಿಶ್ವದಲ್ಲಿ ನಮ್ಮದು ದೊಡ್ಡ ಪರಿವಾರ ಆಗಿದೆ. ಹೌದಲ್ವಾ? ದೊಡ್ಡ ಪರಿವಾರ ಅಲ್ವಾ? ಇಡೀ ವಿಶ್ವದಲ್ಲಿ ಇದ್ದಾರೆ ಪರಿವಾರ. ಎಷ್ಟು ಸಾವಿರಾರು, ಎಷ್ಟು ಸೇವಾ ಕೇಂದ್ರಗಳಿದೆ, ಗೀತಾ ಪಾಠಶಾಲೆಗಳಿದೆ. ಇದು ಹೇಳ್ತಾರೆ ದೀದಿಯವರು. 98% ಎಲ್ಲ ವ್ಯವಸ್ಥೆ ಇದೆ. ಮೊದಲೆಲ್ಲ ಆ ಥರ ವ್ಯವಸ್ಥೆಗಳು ಇರ್ತಾ ಇಲ್ಲ. ಈಗ ಇಲ್ಲ, ತುಂಬ ವ್ಯವಸ್ಥೆ ಇದೆ. ಎಲ್ಲ ಸೆಂಟರ್, ಯಾವುದೇ ಸೇವಾ ಕೇಂದ್ರ ಆಗಲಿ ಈಗ ದೊಡ್ಡ ಗುರಿ ಉದ್ದೇಶದಲ್ಲಿ 2% ಅಷ್ಟೇ ಪೆಂಡಿಂಗ್ ಇರೋದು. ಅಷ್ಟೇ ಪೆಂಡಿಂಗ್ ಇರೋದು. ಆ ಸಮಯದಲ್ಲಿ ಇಡೀ ವಿಶ್ವ ಒಂದು ಸ್ಕ್ರೂ ಇರುತ್ತೆ. ಮಿಷಿನ್ಗೆ ಒಂದು ಸ್ಕ್ರೂ ಬೇಕಾಗುತ್ತೆ. ಅದು 2% ಏನಿದೆ, ಅದು 2 ಸ್ಕ್ರೂ. ಏಕೆ ನಾವು ಏನು ಗೌರ್ಮೆಂಟ್ ಜೊತೆ ಇರ್ತೀವಿ, ಇಡೀ ಪ್ರಪಂಚದಲ್ಲಿ 100% ಆಗಬೇಕಾಗಿದೆ. ನಿಮ್ಮೆಲ್ಲರ ಸಹಯೋಗ ಬೇಕಾಗಿದೆ. ಸಹಯೋಗದಿಂದ ಸಹಯೋಗ ಕೊಡುವುದು. ಸಹಯೋಗ ಕೊಡಿ. ಇದೇ ರೀತಿ ಇದೊಂದು ಸೂಕ್ಷ್ಮ ಮಾತಾಗಿದೆ. ಏನು ಟಾಪಿಕ್ ಕೊಟ್ಟಿದ್ದು? ಜಮಾದ ಖಾತಾ. ಖರ್ಚು ಮಾಡಿ ಮತ್ತು ಜಮಾನು ಮಾಡಿ. ನಮಗೆ ಮತ್ತು ಬ್ರಹ್ಮಬಾವರೆಲ್ಲ ಮೂಲಕ ಟ್ರೈನಿಂಗ್ ಸಿಕ್ತು. ಆಗ ಕಾಲೇಜಲ್ಲಿದ್ದಾಗ ಬಾಬಾ ಕರೆಸ್ತಾರೆ, ಮಗು ಆ ಲಘು ಅಹಮದಾಬಾದಕ್ಕೆ, ಗುಜರಾತಲ್ಲಿ ಒಂದು ಸೆಂಟರ್ ಇತ್ತು. ಮಗು ಆ ಸೆಂಟರ್ಗೆ ಹೋಗು. ಅಲ್ಲಿ ಹೋಗ್ತಾಯಿದ್ರು. ಆಗ BKS ಅಂತ ಬ್ರಾಹ್ಮಣರು ಇರ್ತಾ ಇಲ್ಲ, ತುಂಬ ಒಬ್ಬರು ಇಬ್ಬರು ಇರೋದು. ಬಾಬಾ ಅವರು ಸ್ವಲ್ಪ ಅಮೌಂಟ್ ಕೊಡ್ತಾರೆ. ಎಕನಾಮಿಕ್ಸ್ ಬಗ್ಗೆ ಮಾತಾಡ್ತಾಯಿದ್ದಾರೆ. ಎಲ್ಲ ಬಾಬಾ ಅವರೇ ಕಲಿಸಿದ್ದು. ಮಗು ನೋಡು, ಇದು ಒಳ್ಳೆ ಮ್ಯೂಸಿಯಂ ಮಾಡು. ಆ ಸಮಯದಲ್ಲಿ ಬಾಬಾ ಅವರು 20,000 ಕೊಡ್ತಾರೆ. ಆ ಸಮಯದಲ್ಲಿ 20,000 ಅಂದರೆ ದೊಡ್ಡ ಅಮೌಂಟು. ಈಗ 20,000 ಅಂದರೆ ಅದೇನೂ ಅಲ್ಲ. ಹಣದ ಒಂದು ಏನು ವ್ಯಾಲ್ಯೂ ಇದೆ, ಆ ಸಮಯದಲ್ಲಿ ತುಂಬ ಜಾಸ್ತಿ ಇತ್ತು. ದಾದಿ ಬಾಬಾ ಅವರು 500 ರೂಪಾಯಿ ಕೊಡ್ತಾರೆ. ಆ ಸಮಯದಲ್ಲಿ ಗುಜರಾತದಲ್ಲಿ ಅಂದರೆ ಏನು ಕಿಚನ್ ಎಲ್ಲ ತುಂಬ ರಾಯಲ್ ಆಗಿರ್ತಾರೆ. 450ವರೆಗೂ ಶಾಪಿಂಗ್ ಮಾಡ್ತಾರೆ.
ರೂಪಾಯಿ ಉಳಿಸ್ಕೊಡ್ತಾರೆ. ಇನ್ನೇನು ತೊಡೋಕ್ಕಾಗಲ್ಲ. 50 ರೂಪಾಯಿ ಇರುತ್ತೆ. ಮೊದಲು ಅಂದರೆ ಬ್ರಾಹ್ಮಣರ ಹಣವನ್ನು ಯೂಸ್ ಮಾಡ್ತಾಯಿಲ್ಲ ಮೊದಲು. ಯಾವುದು ಹೊಸಬ್ರು 6 ತಿಂಗಳವರೆಗೂ ಹೊಸ ಆತ್ಮಗಳ ಹತ್ರ ಹಣ ಇಸ್ಕೊಳ್ತಾ ಇಲ್ಲ, ಸೇವೆಗೆ ತೊಗೊಳ್ತಾ ಇರಲಿಲ್ಲ. ಅಂದರೆ ಏನು ಅಕಸ್ಮಾತ್ ಅವರು ಸೇವೆ ಮಾಡೋದನ್ನು ಅದನ್ನು ಯೂಸ್ ಮಾಡೋಂಗಿಲ್ಲ ಅಂತ ಇತ್ತು. ಅಂದರೆ ಮಾತೇನಾಗಿದೆ, ಫಸ್ಟು ಟ್ರೈನಿಂಗ್ ಆಗಿತ್ತು. ಸಮಯದ ಅನುಸಾರ ಭಂಡಾರ ಎಲ್ಲ ಇಟ್ಟರು. ಭಂಡಾರ ತುಂಬ ಚೆನ್ನಾಗಿ ನಡೀತಾ ಹೋಯಿತು. ಅಂದರೆ ಹೇಳುವ ಭಾವ ಆಗಿದೆ. ದನದ ವ್ಯವಸ್ಥೆಯೂ ಇದೆ. ಏನು ಉಳಿತಾಯ ಏನಿದೆ, ಕಂಜೂಸ್ ಆಗಬೇಕಾಗುತ್ತೆ. ಕೆಲವರೆಲ್ಲ ತುಂಬ ಕಂಜೂಸ್ ಆಗ್ತಾರೆ. ಅಂದರೆ ಸೇವೆಗೋಸ್ಕರ ಖರ್ಚು ಮಾಡಬೇಕಾಗುತ್ತೆ. ನೀವು ಇದು ಬೇಹದ್ದಿನ ಯಜ್ಞ ಆಗಿದೆ. ಎಷ್ಟು ದೊಡ್ಡ ಯಜ್ಞ ಆಗಿದೆ, ಏನಾದರೂ ಅವಶ್ಯಕತೆ ಇದ್ದೇ ಇರುತ್ತೆ. 2 ಥರದ ಮಾತಾಗಿದೆ. ಇಲ್ಲಿ ಮಲಗ್ತೀವಿ ನಾವು ಚಿಕ್ಕ ಸೆಂಟರಲ್ಲಿ. ನಮ್ಮದು ಪಾಲಿಸಿ ಏನಾಗಿದೆ, ನಾವು ಚಿಕ್ಕ ಸೆಂಟರ್ ಅದು ದೊಡ್ಡ ಏನು ಸೇವೆ ಮಾಡ್ತೀವಿ. ಅಂದರೆ ಈಗಲೂ ಕೂಡ ಕೆಲವು ಊರಿನ ಅಂದರೆ ಕಿಟಕಿ ಹಾಕೋಕ್ಕೆ ಹಣ ಇಲ್ಲ, ಏನು ಮಾಡಲಿ, ಖುಷಿ ಆಗುತ್ತೆ. ಅಂದರೆ ಬಾಬಾ ಮಧುಬಂದಿಂದ ಸಾಧಾರಣ ಏನಿದ್ದಾರೆ ಅಷ್ಟು ಆಗಿಲ್ಲ. ದೊಡ್ಡ ಪುಣ್ಯಕರ್ಮ ಆಗಿದೆ. ಇದು ದೊಡ್ಡ ಪುಣ್ಯವಾಗಿದೆ. ಏನು ನಮ್ಮಲ್ಲಿ ಯಾವುದೇ ಅಂದರೆ ಇವಾಗ ಬ್ಯಾಂಕಲ್ಲಿ ಹಣ ಇಟ್ಟಾಗ ಏನಾಗುತ್ತೆ, ಇಂಟ್ರೆಸ್ಟು ಇಷ್ಟು ಬರುತ್ತೆ. ನಿಮ್ಮ ಜೊತೆಗೆ ಸೆಂಟರ್ ಇದೆ, ಏನು ಇಂಟ್ರೆಸ್ಟ್ ಸಿಗುತ್ತೆ. ಬ್ಯಾಂಕಿಂದ ತೊಗೊಳ್ತಾರೆ ಇಂಟ್ರೆಸ್ಟು. ಇದು ಯಜ್ಞದ ಹಣ ಅಲ್ವಾ, ಇಂಟ್ರೆಸ್ಟು ಹೋಗೋದು. ಸಹಯೋಗ ಕೊಡಿ, ಜಮಾ ಮಾಡೋಕ್ಕೋಸ್ಕರ ಅಮೌಂಟ್ ಎಷ್ಟಿದೆ ಅಂತಲ್ಲ, ಒಂದು ಮಾತಿದೆ ಗುಜರಾತ್, ಒಂದು ಮಾತಿದೆ, ಯಾವ ಯಾವ ಏನು ಭಾಗ್ಯಶಾಲಿ ಆಗಿದ್ದಾರೆ, ಸದಾ ಸಹಯೋಗಿಯಾಗಿದ್ದಾರೆ, ಪುಣ್ಯನ ಜಮಾ ಮಾಡ್ಕೊತಾರೆ. ಅವರ ಖಾತೆ ಜಮಾ ಆಗುತ್ತಲ್ವಾ. ಬಾಬಾರವರು ತಿಳಿಸ್ತಾ ಇದ್ದಾರೆ, ಈ ಒಂದು ಯಜ್ಞದು ಒಂದೇ ಒಂದು ಯಜ್ಞ ಆಗಿದೆ. ಪರಿವಾರವು ಎಲ್ಲರೂ ಒಬ್ಬರೇ ಆಗಿದ್ದಾರೆ. ನಾವು ಸೆಂಟರ್ನಲ್ಲಿ ಇರೋದಕ್ಕೆ ಬಿಡಲ್ಲ, ಅಲ್ಲಿಗೆ ಹೋಗಬೇಕು, ಇಲ್ಲಿಗೆ ಹೋಗಿ ಸೇವೆ ಮಾಡ್ಕೊಬನ್ರಿ ಅಂತ ಹೇಳೋರು. ಯಾಕೆಂದರೆ ಅಷ್ಟು ಅವ್ರಿಗೆ ಹೆಲ್ಪ್ ಮಾಡಿದ್ರು, ತಿರ್ಗಾ ಅಷ್ಟು ಕ್ಲಾಸು ಮಾಡಿಸಿ ಮುಂದುವರಿಸಿ ಎಲ್ಲಿಗೆ ಹೋದ್ರು ಅಲ್ಲಿಗೆ ಎಲ್ಲರಿಗೂ ಪ್ರೀತಿ ಪ್ರೇಮ ಸ್ವಾಗತ.
ಸಿಗ್ತಾಯಿತ್ತು ಎಲ್ಲರಿಂದ. ನಮ್ಮ ಹತ್ರ ಏನೂ ಇರಲಿಲ್ಲ. ಪ್ರೀತಿ ಪ್ರೇಮ ಪ್ಯಾರ ಜಮಾ ಮಾಡುವುದಕ್ಕೋಸ್ಕರ ಬೇಹದ್ದಿನಲ್ಲಿ ಬರಬೇಕಾಗಿದೆ ನಾವು. ಜಮಾ ಅಂದರೆ ಬರೀ ಹಣದ್ದೊಂದು ಮಾತಲ್ಲ, ಖಜಾನದ ಜ್ಞಾನದ್ದು, ಗುಣದ್ದು, ಶಕ್ತಿದು, ಆನಂದದ್ದು, ಪ್ರೇಮದ್ದು, ಜ್ಞಾನಕ ಖಜಾನ ತಿಳುವಳಿಕೆ. ಯಾರಿಗಾರಲ್ಲೂ ಎಲ್ಲರಿಗೂ ತಿಳುವಳಿಕೆ ತಿಳಿಸೋದು. ಅವರು ದೇಹ ಅಂತ ತಿಳ್ಕೊಂಡಿರ್ತಾರೆ, ನಾವು ಆತ್ಮ ಅಂತ ತಿಳಿಸ್ಬೇಕು. ಸಂಕಲ್ಪ ಶಕ್ತಿ, ನಮ್ಮ ಸಂಕಲ್ಪ ಶುದ್ಧ ಇತ್ತು ಅಂತಂದರೆ ವ್ಯರ್ಥವನ್ನು ಸಮಾಪ್ತಿ ಮಾಡಿ ಸಮರ್ಥ ಸಂಕಲ್ಪಗಳನ್ನು ಮಾಡಬೇಕಾಗಿದೆ. ಬಿಂದು ಹಾಕೋದಕ್ಕೆ ಒಂದು ಸೆಕೆಂಡ್ ಹೊಡಿಯಲ್ಲ. ಏನೇ ಇರಲಿ ಸಂಕಲ್ಪಗಳು, ವ್ಯರ್ಥ ಸಂಕಲ್ಪಗಳು ಬಂದಾಗ ಬಿಂದು ಹಾಕಬೇಕು. ಅವ್ಯಕ್ತ ಇಶಾರೆಯದು ಒಂದು ಸ್ಲೋಗನೇ ಇತ್ತು. ಬಾಬಾರವ್ರು ಹೇಳಿದ್ರು, ನಿರ್ಮಾಣ ಯಾರಾಗಿರ್ತಾರೋ ನಿರ್ಮಾಣ ಆಗಿರ್ತಾರೋ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಮಾಸದ ಒಂದು ಒಬ್ಬರ ಸತ್ಯತೆ ಅವರು ಸಭ್ಯತೆಯ ಮೇಲೆ ಇದೆ. ನಾವು ಎಷ್ಟು ಬೇಕೋ ಅಷ್ಟು ಅದರಿಂದ ಲಾಭ ತಗೋಬೋದು ನಾವು. ಏಕೆಂದರೆ ಸಭ್ಯತೆ ಯಾರು ತಪ್ಪು ಮಾಡೋದಿಲ್ಲ, ಪ್ರತಿಯೊಬ್ಬರು ತಪ್ಪು ಮಾಡ್ತಾರೆ. ಅದಕ್ಕೆ ನಾವು ಕ್ಷಮೆ ಒಂದು ನಾವು ಮಾಡಬೇಕು ಎಲ್ಲರಿಗೂ. ಇದೇಕಾಯಿತು, ಯಾಕಾಯಿತು, ಯಾರು ಮಾಡಿದ್ರು, ಹೇಗೆ ಮಾಡಿದ್ರು, ಹಂಗೆ ಮಾಡ್ಬೋದಾ, ಹಿಂಗೆ ಮಾಡ್ಬೋದು ಅಂತ ನಾವು ಕೇಳಬಾರ್ದು. ಏಕೆಂದರೆ ಡ್ರಾಮಾದಲ್ಲಿ ಪ್ರತಿಯೊಂದು ಏನೇ ನಡೆಯಲಿ ಕಲ್ಯಾಣ. ಸತ್ಯವಾಗಿ ಅವ್ರು ಹೇಳಿದ್ರು ನಾವು ಕ್ರೋಧ ಮಾಡ್ಕೋಬಾರ್ದು, ಆವೇಶದಲ್ಲಿ ಬರಬಾರ್ದು. ಸತ್ಯತೆ ಇದೆ, ಆದರೆ ಸಭ್ಯತೆ ಇದ್ದೇ ಇದ್ದರೆ ಅದು ಫಲೀಭೂತ ಆಗೋದಿಲ್ಲ. ನಮಗೆ ಎರಡು ಶಕ್ತಿ ಇದೆ. ಎರಡು ಶಕ್ತಿ, ಒಂದು ಶಾಂತಿಯ ಶಕ್ತಿ. ಕೇಳಿ, ನೀವು ಶಾಂತಿಯಿಂದ ಕೇಳಿ, ಯಾರೇನು ಹೇಳಿದ್ರು ಕೇಳಿ. ಅದು ಬಾಬಾರವ್ರಿಗೆ ಒಪ್ಪಿಸಿ ನಾವು ರಿಯಾಕ್ಷನ್ ನಾವು ಹಂಗೆ ಮಾಡಬಾರ್ದು. ಅದನ್ನು ಹಂಗೆ ಶಾಂತಿಯಿಂದ ಕೇಳೋದು ಫಸ್ಟು ಕಲ್ತ್ಕೋಬೇಕು. ಎಲ್ಲದಕ್ಕಿಂತ ಒಂದು ಗೌರವ ಏನು ಅಂದರೆ ಮನಸ್ಸಿನಲ್ಲಿ ನಾವು ಮಧ್ಯೆ ಮಾತಾಡಬಾರ್ದು, ಕೇಳ್ತಾ ಇರ್ಬೇಕು ಎಲ್ಲನೂ. ವಕೀಲರು ಹೇಳ್ತಾರಲ್ವ, ಅಡ್ವೊಕೇಟ್ರು, ಅವ್ರು ಹೇಳ್ತಾ ಇರ್ತಾರೆ ಅಷ್ಟೇ. ಇದು ಸತ್ಯನ ಅಲ್ವಾ ಅಂತ. ಜಡ್ಜ್ ಇರ್ತಾರಲ್ಲ, ಅವ್ರು ಕಡಿಮೆ ಮಾತಾಡ್ತಾರೆ, ತಿಳಿದಿದೆಯಲ್ವಾ? ವಕೀಲರ ಕೆಲಸ ಹೇಳೋದು, ಜಡ್ಜ್ಮೆಂಟ್ ಕೊಡೋದು. ಲಾಸ್ಟ್ಗೆ ಜಡ್ಜು ಒಂದೊಂದೇ ಶಬ್ದನೇ ಇರ್ತದೆ ಅವ್ರಿಗೆ. ಮನುಷ್ಯನ ಜೀವನ ಅದನ್ನು ಆಧಾರ ಆಗಿದೆ. ಅಡ್ವೊಕೇಟ್ ಆದರೆ ಹೇಳ್ತಾ ಇರ್ತಾರೆ. ವಕೀಲ ಕೆಲಸ ಅಷ್ಟೇ ಅಲ್ವಾ? ಸಂಕಲ್ಪ ಇದೆಯಲ್ಲ, ಅದರ ಸಂಕಲ್ಪಗಳನ್ನು ಕಂಟ್ರೋಲ್ ಮಾಡಬೇಕು, ಮ್ಯಾನೇಜ್ಮೆಂಟ್ ಮಾಡಬೇಕು. ಸಂಕಲ್ಪಗಳನ್ನು ಕಂಟ್ರೋಲ್ನ ಇಟ್ಕೋಬೇಕು. ಹೊರಗಡೆಯ ವ್ಯವಸ್ಥೆ ಬೇರೆ ಇದೆ, ಆಂತರ್ಯದ ವ್ಯವಸ್ಥೆನೇ ಬೇರೆ. ಆಂತರ್ಯದಲ್ಲಿ ಶಕ್ತಿಯನ್ನು ತುಂಬ್ಕೋಬೇಕಾದ್ರೆ ಸಂಕಲ್ಪದ ಶಕ್ತಿಯನ್ನು ಕಡಿಮೆ ಮಾಡ್ಕೋಬೇಕು ನಾವು. ಹೆಚ್ಚು ವ್ಯರ್ಥ ಸಂಕಲ್ಪಗಳೇ ಬಿಡಬಾರ್ದು. ನಾವು ಅದನ್ನೆಲ್ಲ ಅಳವಡಿಸ್ಕೋಬೇಕು, ಸಹನೆ ಮಾಡಬೇಕು. ರೈಟ್ ಟೈಮ್ ಪ್ರೇಕ್ಷೆ, ಒಳ್ಳೆಯ ಟೈಮಿನಲ್ಲಿ ಒಳ್ಳೆಯ ಶಕ್ತಿಯನ್ನು ಅನುಭವಿಸ್ಕೋಬೇಕು. ಎದುರಿಸುವ ಶಕ್ತಿಯಲ್ಲಿ ಸಮಾಧಾನ ಶಕ್ತಿ ಮಾಡಬಾರ್ದು. ಯಾವ ಸಮಯದಲ್ಲಿ ಯಾವ ಶಕ್ತಿ ಉಪಯೋಗಿಸ್ಬೇಕೋ ಆ ಶಕ್ತಿಯನ್ನು ಉಪಯೋಗಿಸಿ ನಾವು ಮಾಡಬೇಕು. ಎಲ್ಲಕ್ಕಿಂತ ದೊಡ್ಡ ಖಜಾನೆ ಜಮಾ ಮಾಡ್ಕೊಂಡು ಖಜಾನ ಸಂಕಲ್ಪದ ಖಜಾನೆ. ಏಕೆಂದರೆ ನಿರ್ಣಯ ಶಕ್ತಿ ಕಡಿಮೆ ಆಗುತ್ತೆ. ನಿರ್ಣಯ ಬಾಬಾ ಹೇಳ್ತಾರೆ, ವ್ಯರ್ಥವನ್ನು ಸಮಾಪ್ತಿ ಮಾಡಿ ಅಂತಾರೆ. ಸಮರ್ಥ ಸಂಕಲ್ಪಗಳನ್ನು ಮಾಡಿ, ನಿಮಗೇನು ಯೋಚನೆ ಇದೆ ಅದನ್ನು ಮಾಡಿ. ಶುಭ ಶಾಂತಿಯಿಂದ ಅದನ್ನು ಪ್ರಾಬ್ಲಮ್ಮು ಸರಿ ಮಾಡಿಕೊಳ್ಳಿ. ಶಾಂತಿಯ ಸ್ವಭಾವ, ಶಾಂತಿಯ ಮನಸ್ಸು
ಬಮ್ಮರವರು ಶಾಂಪಲ್ ಹೇಳಿದರು, ಧೈರ್ಯತೆಯ ಶಕ್ತಿಯನ್ನು ತುಂಬೋರು. ಒಂದು ಸರಿ ಬಾಬರವರು ಪಂಚಾಯಿತಿ ಇತ್ತು ಮೊದಲು. ಬಾಬರವರು ಪಂಚಾಯಿತಿಯಲ್ಲಿ ಹೋದಾಗ ಕಂಪ್ಲೇಂಟ್ ಇತ್ತು. ಅವ್ರು ಹೇಳ್ತಾಯಿದ್ರು, ದಾದಾ ಪ್ರಕಾಶ್ ದಾಜಿಯವರು ಕುಂತ್ಕೊಂಡು ಅವ್ರಿಗೆ ಒಳ್ಳೆಯದು ಅನ್ನಿಸ್ಲಿಲ್ಲ. ದಾದಾ ಅವ್ರು ಏನೇನು ಹೇಳ್ತಾರೆ ಅನ್ನೋರು. ನಾನು ಹೇಳಿ, ಬಾಬಾ ಹೇಳ್ತಾಯಿದ್ರು ಕುಳಿತುಕೊಳ್ಳಿ ಅನ್ನೋರು. ನಾನು ಹೇಳ್ತೀನಿ ಅನ್ನೋರು. ಬಾಬಾ ಹೇಳಿದ್ರು 2 ಫೈಸ್ಲು ಮಾಡೋರು ಪಂಚಾಯತರು ಮುಖ್ಯದ್ರಿ. ನೀವೇನೇನು ಮಾತಾಡ್ತಾಯಿದ್ರ ಮೇಲೆ ಶಬ್ದ ನಿಂದೆ ಮಾಡಬಾರ್ದು ಅನ್ನೋರು. ದಾದಿ ಹೇಳೋರು, ಧೈರ್ಯತೆ ಜರೂರತ್ ನೈ. ಇದು ಹೇಳೋದಾಗುತ್ತೆ. ಕೆಲವರು ಕೆಲಸ ಮಾಡ್ತಾಯಿದ್ರೆ ಬೇರೆ ಮಾಡ್ತಾರೆ. ಎಷ್ಟು ಬಾರಿ ಏಕಾಗ್ರತೆಯಿಂದ ಮಾಡ್ತಾರೋ ಸರಿ ಇಲ್ಲ ಅಂತ ಹೇಳ್ತಾರೆ. ಕೆಲವರಿಗೆ ದಾದಿಯವರು ನಮಗೆ ಕಲಿಸ್ತಾಯಿದ್ರು, ಯೋಚನೆ ಮಾಡೋದು ನಂತರ ಇನ್ನೂ ಒಂದು ಸರಿ ಸೋಚನೆ ಮಾಡೋದಕ್ಕಿಂತ ಮುಂಚೆ ಶೋಚನೆ. ಯೋಚನೆ ಮಾಡೋದಕ್ಕಿಂತ ಮೊದಲು ಯೋಚನೆ ಮಾಡಬೇಕಂತೆ. ಇದು ವ್ಯರ್ಥ ಅಲ್ವಾ? ನಾನು ಯಾಕೆ ಬಂದು ಕರವನ್ನೋರು ನಿಧಾನವಾಗಿ ಒಂದು ಸ್ವಭಾವವಾಗಿ ಬಿಡುತ್ತೆ. ಹಣ ವ್ಯರ್ಥವಾಗಿ ಕಳೆಯುತ್ತದೆ. ಸಂಕಲ್ಪ, ಸಮಯ, ಶ್ವಾಸ, 3 ಇಕ್ಕಟ್ಟು. ಸಂಕಲ್ಪ, ಸಮಯ, ಶ್ವಾಸ, 3 ಶಕ್ತಿಗಳು ಒಂದೇ ಸರಿ ಹೋಗ್ತದೆ, ಒಂದೇ ಸರಿ ಜಮಾ ಆಗೋದಿಲ್ಲ. ಸಂಕಲ್ಪ, ಸಮಯ, ಶ್ವಾಸ ವ್ಯರ್ಥ ಆಗಬಾರ್ದು, ವ್ಯರ್ಥ ಹೋಗಬಾರ್ದೆಲ್ಲೂ ಸಮರ್ಥ ಆಗಬೇಕು. ವೇಸ್ಟನ್ನು ಉಳಿಸುವಂತಹ ಖಜಾನೆ ಜಮಾ ಮಾಡಿಕೊಳ್ಳಿ. ಪ್ರತಿ ಸಂಕಲ್ಪದಲ್ಲಿ ಶುಭ ಭಾವನೆ, ಶುಭ ಕಾಮನೆ ಹೋಗಬೇಕು. ಜಮಾ ಮಾಡ್ಕೊಳ್ಳಿ. ಜಮಾ ಮಾಡ್ಕೊಳ್ಳೋಕ್ಕೋಸ್ಕರ ತಮ್ಮ ಸಂಕಲ್ಪವನ್ನು ಸಮರ್ಥ ಮಾಡ್ಕೋಬೇಕು. ತಮ್ಮ ಶ್ವಾಸವನ್ನು ಸಫಲ ಆಗುತ್ತೆ, ನಮ್ಮ ಒಂದು ಕ್ಷಣವೂ ಸಫಲ ಆಗುತ್ತೆ. ಈ 3 ಶಕ್ತಿಗಳು ಬಹಳ ಬೇಕಾಗಿದೆ ನಮ್ಮ ಜೀವನದಲ್ಲಿ. ಹೆಜ್ಜೆ ಹೆಜ್ಜೆಗೂ ಈ ಶಕ್ತಿಯು ತಮ್ಮ ಜೊತೆ ಇರುತ್ತೆ. ಸಂಕಲ್ಪ, ಸಮಯ, ಶಕ್ತಿ, ಶ್ವಾಸ. ಮೊದಲು ದಾದಿಯವರು ಹೇಳಿದ್ರು, VIP ಅವ್ರನ್ನ ಕರ್ಕೊಂಡು ಹೋಗ್ತಾಯಿದ್ರು. ಅವರ ರಿಸೀವ್ ಮಾಡ್ಕೊಳಕ್ಕೋಸ್ಕರ. ತಾವೊಬ್ಬರೇ ಬಂದಿದ್ದೀರಾ ಅಂತ ಕೇಳಿದಿಲ್ಲ, ಇನ್ನೊಬ್ಬರನ್ನ ಕರ್ಕೊಂಡಿದ್ದೆ. ಪ್ಲೇನಲ್ಲಿ ಬರ್ತಾಯಿದ್ದೆ. ಹಾಂ, 8 ಜನ ಕರ್ಕೊಂಬಂದಿದ್ದಾರೆ. ಎಲ್ಲವರೇ ಅಷ್ಟಶಕ್ತಿಗಳು. 8 ಶಕ್ತಿಗಳು ಕರ್ಕೊಂಬಂದಿದ್ದಾರೆ. ನಾನು 8 ಶಕ್ತಿಗಳ ಜೊತೆ ಬಂದಿದ್ದೀನಿ ಅಂತ ಹೇಳೋರು. ಶಕ್ತಿಯನ್ನು ಜಮಾ ಆಗ್ತೈತಲ್ಲ, ಅದರ ಜೊತೆ ಇರ್ತಾರೆ. ದೇವರಿಗೆ ಅಸ್ತ್ರಶಸ್ತ್ರಗಳು ತೋರಿಸ್ತಾರಲ್ವ,
ವಾಣಿಯ ಶಕ್ತಿ. ಎಷ್ಟು ಬೇಕೋ ಅಷ್ಟು ಮಾತಾಡಿ, ರಿಪೀಟ್ ಮಾತನಾಡಬೇಡಿ ಅಂತಾರೆ. ತಮ್ಮ ಭಾವನೆಯಿಂದ ಕೇಳೋರು. ನಮಗೆ ನೆನಪಿದೆ, ನಾವೆಲ್ಲ ಕೆಲವು ಮಾತಿನಲ್ಲಿ ವಿಶೇಷತೆಗಳು ಇರೋದು, ಬೇರೆಯವರು ಮಾಡ್ತಾರೆ, ಆ ಥರ ಅಲ್ಲ, ಇವರೇ ಮಾಡೋರು. ಹೇಳೋರು. ಇದರ ರೆಕಾರ್ಡಿಂಗ್ ನಡೀತಾ ಇದೆ, ಅಭ್ಯಾಸ ಇದೆ, ಮಾತನಾಡೋರು ಸರಿಯಾಗಿ ಮಾತಾಡ್ತಾರೆ. ಜನರು ಇದನ್ನು ರೆಕಾರ್ಡಿಂಗ್ ಅಂತ ಹೇಳೋರು. ತಿಳ್ಕೊಂಡಿದ್ದೀರ ನಾನು ಮಾತು ಅಂತಾರೆ, ಮಾತಾಡ್ಕೊಂಡು ವ್ಯಾಲ್ಯೂ ಇಲ್ಲ, ರೆಕಾರ್ಡಿಂಗ್ ನಡೆಯುತ್ತೆ. ನನ್ನ ಸ್ವಮಾನವನ್ನು ಇಟ್ಕೊಳ್ಳೋದಕ್ಕೋಸ್ಕರ ಹೇಳಿದ್ರು ಸಹ ಪಾಸಿಟಿವ್ ಅಂದರೆ ಸಕಾರಾತ್ಮಕವಾಗಿ ಹೇಳಿ. ಹೀಗೆ ಏಕೆ, ಹಾಗೆ ಏಕೆ, ಹೀಗೆ ಮಾಡಬಾರ್ದು, ಹಾಗೆ ಮಾಡೋದು ಹೇಳಬಾರ್ದು. ಇದು ಭಾಳ ಚೆನ್ನಾಗಿದೆ. ಇದು ಅದು ಒಂದು ತರೀಕ. ಇದು ಹೊಸ ಮಾತು ಹೇಳಿದ್ರಲ್ವ, ಒಳ್ಳೆಯ ರೀತಿ ಅಂತ ಹೇಳಿದ್ದೀರ, ತಮ್ಮ ಮಾತಿನ ಮಹತ್ವ ಇದೆ ಅಂತ ಹೇಳೋರು. ತಮ್ಮ ಒಂದು ವಾಣಿ ಇದೆ, ಅದಕ್ಕೆ ಒಂದು ಶಕ್ತಿ ಇದೆ. ತಮ್ಮ ದಾದಿಯವರು ಎಲ್ಗನವಲ್ಲಿ ಏನೇ ಸಮಸ್ಯೆಗಳು ಬಂದ್ರೂ ದಾದಿಯವ್ರನ್ನ ಕೇಳಿದರೆ ದಾದಿಯವರು ಸರಿ ಹೋಗುತ್ತೆ ಅನ್ನೋರು. ಭಾಳ ದೊಡ್ಡ ಬಿಸ್ನೆಸ್ ಮ್ಯಾನ್ ಬಂದು ದಾದಿಯವ್ರನ್ನ ಕೇಳಿದ್ರು, ದಾದಿಯವ್ರನ್ನ ಹೇಳಿದ್ರು ಸರಿ ಹೋಗ್ತಿದೆ, ಸರಿ ಹೋಗ್ತದೆ ಅಂತ ಹೇಳೋರು. ಆದರೆ ಅವ್ರು ನಮ್ಮ ದೇಶಕ್ಕೆ ಹೋದರು, ಎಲ್ಲ ಸರಿಯಾಗಿಬಿಡ್ತು. ದಾದಿಯವರ ಮಾತು ವರದಾನದ ಮಾತಾಗಿತ್ತು. ದಾದಿಯವರ ಮಾತು ವರದಾನದ ಮಾತಾಗಿತ್ತು. ನಾವು ಚಿಕ್ಕದವ್ರು ಬಂದಾಗ ನಮ್ಮ ಟೀಚರು ದೀದಿ ಮನೋಭಾಯಿನಿಯವರು, ದೀದಿ ಮನೋಭಾಯಿಯವರು ಪ್ರೇಮ ಸ್ವರೂಪರು, ಡಿಸಿಪ್ಲಿನ್ ಇರೋರು, ಡಿಸಿಪ್ಲಿನ್ ಜಾಸ್ತಿ ಇತ್ತು. ವರದಾನವನ್ನು ಕೊಟ್ಟಿದ್ದವರು, ವರದಾನಿ ಮಾತು, ತಮ್ಮ ಮಾತು ಸಹ ಅಂತ ಶಕ್ತಿ ಇತ್ತು. ಪವಿತ್ರತೆಯ ಶಕ್ತಿ, ಶುಭ ಭಾವನೆ, ಶುಭ ಕಾಮನೆ, ವಿಶ್ವದ ಕಲ್ಯಾಣದ ಭಾವನೆ. ವೃತ್ತಿ ಹಾಗೂ ವಾಣಿ ಭಾಳ ಒಂದಕ್ಕೊಂದು ಲಿಂಕ್ ಇರೋದು. ಜಮಾದ ಖಾತೆ ಅಲ್ವಾ ಮಾತಿನಿಂದು. ಕರ್ಮ, ಬಾಬಾ ದುಃಖ ಹರ್ತ ಸುಖಕರ್ತ ಅಂತಾರಲ್ವ. ನಮ್ಮ ಜೊತೆ ಇರುವಂಥವರು ಬೇರೆ ಧರ್ಮದ ಜನರಿದ್ದಾರೆ. ನಾವು ನಮ್ಮ ಜೊತೆ ಇದ್ದವರು ಪಕ್ಕದವರು ತಮ್ಮ ಥರದ ಒಂದು ಫ್ಯಾಷನ್ ಇರೋರು, ಚಪ್ಪಲಿ ಎತ್ತರ ದೊಡ್ಡ ಉನ್ನತವಾಗಿ ಎತ್ತರ ಇತ್ತು. ಅವ್ರಿಗೆ ಹೇಳಿದ್ರು, ಸಣ್ಣ ಪುಟ್ಟ ಒಂದು ಕೆಲಸಗಳು ಸಮಾಜದಲ್ಲಿ ಗೌರ್ಮೆಂಟ್ ಇದೆ. ರೀಸೈಕ್ಲಿಂಗ್ ಆಫ್ ವಾಟರ್, ಸಣ್ಣ ಪುಟ್ಟ ಮಾತುಗಳು ಆ ಪ್ರಾಜೆಕ್ಟ್ನಲ್ಲಿ ಬರ್ತವೆ. ಯೋಗ ಕೈತಿಗಳು, ಈಗಂತೂ ಫಿಲ್ಟರ್ ವಾಟರ್ ಚೆನ್ನಾಗಿ ಮಾಡಿದ್ದಾರೆ. ಕಿಸಾನ್ ಅವರು ಇಂತಹ ಪಾನೀಯಗಳನ್ನು ಹೋದರೆ ಗೌರ್ಮೆಂಟು ಅವರು ಕಲಿಸ್ಬೇಕಾಗಿದೆ. ತಮ್ಮ ಹತ್ತಿರ ಭಾಳ ಒಳ್ಳೆಯ ವ್ಯವಸ್ಥೆ ಇದೆ, ನೀವು ಮಾಡ್ಕೊಳ್ಳಿ ಅಂತ ಹೇಳೋರು. ಕ್ಯಾ ಬಾಬಾ ಬಾಬಾ
ನಮ್ಮ ರಾಜು ಬಾಬು ಅವರಿದ್ದಾರೆ, ಯೋಗಕ್ಕೇತಿಯನ್ನು ಪ್ರಾಜೆಕ್ಟ್ ಮಾಡ್ತಾಯಿದ್ದಾರೆ. ಇಲ್ಲಿ ಬಹಳ ಒಂದು ಜಮೀನಿತ್ತು. ಹಾಲು ಬೆಳೆಸಿದ್ರು. 2 ಟನ್ ಬಂದೆ. 3 ಟೈಮು ಮಾಲ್ ಸಿಗುತ್ತೆ. ಓಂ ಶಾಂತಿ.